ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೃಷ್ಣನ ಒಂದು ಮಂತ್ರವನ್ನು ಹಾಕಿದ್ದೆ, ಭಗವದ್ಗೀತೆಯಲ್ಲಿರುವಂಥ ಒಂದು ಮಂತ್ರವನ್ನು. ಅದನ್ನ ಬರೆದು ಹಾಕಿ ಅಂತ ಸಹಿತ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಬರೆದು ಹಾಕ್ತೀನಿ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, ಒಬ್ಬರು ಹಾಕಿದ್ದಾರೆ, ಕಮೆಂಟ್ ಹಾಕಿದ್ದಾರೆ. ಅದರಲ್ಲಿ ನಾನು ಈಗಾಗಲೇ ಮಾಡಬೇಕಾಗಿತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಫಂಕ್ಷನ್ಗಳು ತುಂಬ ಜಾಸ್ತಿ ಇದೆ ಅಲ್ವಾ ಈಗ. ಹಾಗಾಗಿ ಸ್ಕೂಲ್ಗೂ ಬರಬೇಕು ಅಥವಾ ಫಂಕ್ಷನ್ನಿಗೂ ಹೋಗಬೇಕು, ಈ ಒಂಥರ ಇದರಲ್ಲಿ ಡಿಲೇ ಆಯಿತು ನಾನು ಕಾರ್ಯಕ್ರಮಗಳನ್ನು ಹಾಕೋದು. ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀನಿ, ಆದರೆ ಅದರಲ್ಲಿ ಇಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ, ಯೂಟ್ಯೂಬಲ್ಲಿ ಬರ್ತಾ ಇದೆ, ಎಲ್ರಿಗೂ ಗೊತ್ತು ಅಂತ. ಅಂದರೆ ಗೊತ್ತಿರೋದಿಲ್ಲ ಕೆಲವರಿಗೆ. ಬಹುಶಃ ನಾವು ಅದನ್ನು ಅನುಭವಿಸಿದವರು ಹೇಳಿದಾಗ ಅದರ ಪ್ರತಿಫಲ ಅವ್ರಿಗೆ ಗೊತ್ತಾಗುತ್ತೆ, ಅದು ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಅದನ್ನು ಖಂಡಿತವಾಗ್ಲೂ ನಾನು ಬರೆದು ಹಾಕ್ತೀನಿ. ಇನ್ನೊಂದು ವಿಷಯ ಏನು ಅಂದರೆ, ಎಷ್ಟೋ ಜನರಿಗೆ ನಾವು ಉಪಕಾರವನ್ನು ಮಾಡ್ತೀವಲ್ವ. ನಾನು ಎಷ್ಟೋ ಸಲ ಹೇಳ್ತೀನಿ, ರಾಯರ ಭಕ್ತರು ಹೀಗಿರಬೇಕು ಅಂತ. ಹಾಗಿದ್ರೇ ಅದು ರಾಯರ ಭಕ್ತರು. ರಾಯರ ಭಕ್ತರು ಮಾಡಿಕೊಂಡು ನೀವು ಮತ್ತೆ ಇನ್ಯಾರ ಮೇಲೋ ಹೊಟ್ಟೆ ಕಿಚ್ಚು ಮಾಡ್ತೀರಿ, ಇನ್ಯಾರಿಗೋ ಏನೋ ಹೇಳ್ತೀರಿ, ಇನ್ಯಾರನ್ನೋ ದ್ವೇಷ ಮಾಡ್ತೀರಿ, ಇನ್ಯಾರೋ ಎತ್ತರಕ್ಕೆ ಹೋಗ್ತಾ ಇರೋತಿ ಕಾಲು ಎಳಿತೀರಿ, ಏನೂ ಪ್ರಯೋಜನ ಇಲ್ಲ. ಅದು ನೀವು ತಾತ್ಕಾಲಿಕವಾಗಿ ನೀವು ಅದರಲ್ಲಿ ಸುಖ ಕಾಣಬಹುದು, ಆದರೆ ಅದು ಒಳ್ಳೆಯದಲ್ಲ. ಎಷ್ಟೋ ಬಾರಿ ನಾನು ಹೇಳ್ತಾನೆ ಇದ್ದೀನಿ. ಹಾಗೆ ಈಗಿನ ಕಾಲದಲ್ಲಿ ಉಪಕಾರ ಮಾಡಿದವರು ಎಷ್ಟು ಜನ ನೆನ್ಪಿಟ್ಕೋತಾರೆ? ಭಾಳ ಕಡಿಮೆ, 100ರಿಂದ 10 ಜನ ನೆನ್ಪಿಟ್ಕೋತಾರೆ. ಒಂದು 90 ಜನ ಹಾಗೆ ಉಪಕಾರ ಈ ಕಡೆ ಮಾಡ್ತಾರೆ. ತಗೊಳ್ಳೋರಿಗೆ ನೀನೇ ದೇವರು, ನೀನೇ ದಿಂಡ್ರು ಅಂತಾರೆ. ಆಮೇಲೆ ಅವ್ರಿಗೆ ನೆನಪಿರಲ್ಲ. ಹೀಗಾಗಿರುವಂಥದ್ದು ಎಷ್ಟೋ ಘಟನೆಗಳು ಇದೆ. ಆದರೆ ನನ್ನ ರಾಯರ ಭಕ್ತರ ಹಾಗಲ್ಲ. ನಾನು ಅದಕ್ಕೆ ಒತ್ತೊತ್ತಿ ಹೇಳ್ತೀನಿ, ರಾಯರ ಭಕ್ತರಂದರೆ ಹೀಗಿರಬೇಕು ಅಂತ. ಒಂದು ಟೈಮಲ್ಲಿ ಒಂದು ಹೆಣ್ಣು ಮಗಳ ಕಾಲ್ ಬರುತ್ತೆ ನನಗೆ ಮುಂಚಿಂದಲೂ ಅವ್ರ ಫ್ರೆಂಡು ನನಗೆ ಕಾಲ್ ಬಂದು ನನಗೆ ಆಡ್ತಾರೆ. ನಾನು ಆ ಸಿರ್ಸಿ ಮಾರಿಕಾಂಬಾ ಇದರಲ್ಲಿ ಅನ್ನಛತ್ರದಲ್ಲಿ ನಾನು ನಿಂತ್ಕೊಂಡಿದ್ದೆ. ಆಗ ಕಾಲ್ ಮಾಡಿ ನನ್ನ ಹತ್ರ ಅಳುತ್ತಾರೆ ಅವ್ರು. ಯಾಕಂದರೆ ಆ ಒಂದು ಗ್ಯಾಪಲ್ಲಿ ತುಂಬ ಕಷ್ಟ ಬಂದುಬಿಟ್ಟಿತ್ತು ಅವರಿಗೆ. ತುಂಬ ಒಳ್ಳೆಯ ಗೃಹಿಣಿ, ಮತ್ತು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂಥ ಗೃಹಿಣಿ, ಎಲ್ಲನೂ ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡುವಂಥ ಗೃಹಿಣಿ, ಎಲ್ಲದಕ್ಕೂ ಒಂದು ಉತ್ತರವನ್ನು, ಪರಿಹಾರವನ್ನು ಇಟ್ಕೊತಾರೆ. ಪರಿಹಾರ ಅಂದರೆ ಯಾರೋ ದುಃಖದಲ್ಲಿರ್ತಾರೆ, ಅವ್ರಿಗೆ ಸಾಂತ್ವನ ಹೇಳುವಂಥದ್ದು, ಹೀಗೆ ಮಾಡಿ ಅಂತ ಹೇಳುವಂಥದ್ದು ತುಂಬ ಅವರಲ್ಲಿ ಕಂಡು ಬಂದಂಥ ವಿಷಯ. ನಾನೇ ಇಷ್ಟು ಸಲ ಅವ್ರಿಗೆ ಕಾಲ್ ಮಾಡ್ತೀನಿ, ಹೀಗಿದೆ ಕಣೆ, ಹೀಗಿದೆ, ನಗ್ತಾರೆ ಎಷ್ಟೋ ಸಲ. ಅಲ್ಲ, ಎಲ್ರಿಗೂ ಬುದ್ಧಿ ಹೇಳ್ತೀಯ, ನೀನು ನನಗೆ ಫೋನ್ ಮಾಡ್ತೀಯಲ್ಲ ಅಂತ. ಅದೆಲ್ಲ ಆಗಲ್ಲ. ಹೀಗಾಗಿದೆ, ಇದಕ್ಕೇನು ಮಾಡಬೇಕು, ಅದಕ್ಕೇನು ಮಾಡಬೇಕು, ಒಬ್ರಿಗೆ ಹೀಗಾಗಿದೆ, ಅವ್ರಿಗೆ ಹಾಗೆ ಎಲ್ಲ ಹೇಳಿದಾಗ ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಡುವಂಥ ಹೆಣ್ಮಗಳು. ಆವಾಗ ಹೊತ್ತಾಗ ನಾನು ಏನು ಮಾಡ್ತೀನಿ, ಅದನ್ನು ರೆಕಾರ್ಡ್ ಮಾಡ್ಕೋತೀನಿ. ಅದನ್ನ ರೆಕಾರ್ಡ್ ಮಾಡ್ಕೊಬಿಟ್ಟು ನಾನು ನನ್ನ ಹಿತೈಷಿಗೊಬ್ರಿಗೆ ಕಳಿಸ್ತೀನಿ. ಆ ರೆಕಾರ್ಡನ್ನು ಕಳಿಸಿದಾಗ ಅವ್ರಿಗೆ ತುಂಬ ನೋವಾಗುತ್ತೆ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ನನ್ನ ಫ್ರೆಂಡಿಗೆ, ಆ ಹೆಣ್ಣು ಮಗಳಿಗೆ ಹಣ ಸಹಾಯವನ್ನು ಮಾಡ್ತಾರೆ. ಅವರು ತುಂಬ ಜನರಿಗೆ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಹೊತ್ತಿಂದ ತುಂಬ ಜನರಿಗೆ ಮಾಡಿದ್ದಾರೆ. ಆ ಒಂದು ಹೊತ್ತಲ್ಲಿ ಆ ಹಣ ಸಹಾಯವನ್ನು ಮಾಡಿದಾಗ ಆ ಹೆಣ್ಣು ಮಗಳು ತುಂಬ ನನ್ನ ಬಗ್ಗೆ ಖುಷಿಪಟ್ಟಳು, ನನ್ನ ಬಗ್ಗೆ. ಯಾಕಂದರೆ ಇಂದಿನ ಕಾಲದಲ್ಲಿ ಮಾಡೋದಿರಲಿ, ನನಗೆ ಬೇಕು ಅಂತಾರೆ. ಅಂಥದ್ರಲ್ಲಿ ಯಾರಿಂದಲೋ ನನಗೆ ಅದು ಸಹಾಯವನ್ನು ಮಾಡಿಸಿದ್ಯಲ್ಲ, ಅದು ಮತ್ತು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗಿಲ್ಲ, ಬಂದಿದ್ದು ನನ್ನ ಅಕೌಂಟಿಗೆ. ಯಾರು ಹಣ ಹಾಕ್ತಾ ಇದ್ದಾರೆ ಅವರಿಗೆ ಅವರ ಪರಿಚಯ ಇಲ್ಲ. ಏನೋ ಒಂದು ರೆಕಾರ್ಡಲ್ಲಿ ಮಾತು ಕೇಳಿದ್ದಷ್ಟು ಬಿಟ್ಟರು ಮತ್ತೇನು. ಕೊನೆಗೂ ಸಹಾಯ ಆಗುತ್ತೆ. ಆ ಒಂದು ಹಂತದಲ್ಲಿ ಆ ಹೆಣ್ಣುಮಗಳು ಸ್ವಲ್ಪ ಚೇತರಿಸ್ಕೋತಾರೆ. ನೋಡಿ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತಂತ. ಆಮೇಲೆ ನಮ್ಮೊಳಗೆ ಸ್ವಲ್ಪ ಕಾಂಟ್ಯಾಕ್ಟ್ ಅಷ್ಟೇನು ಇರೋದಿಲ್ಲ. ಬೇಕಾಗದಕ್ಕೆ ಏನಾದರೂ ಒಂದು ವಾಯ್ಸ್ ಮೆಸೇಜು ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಕೆಲವೊಂದು ದಿನ ತಿಂಗಳಗಟ್ಟಲೆ ಆದರೂ ನಾನು ಹಾಕೋದಿಲ್ಲ, ಅವರು ಹಾಕೋದಿಲ್ಲ, ಹಿಂಗಾಗಿದ್ದು ಇದೆ. ಅದು ಇದ್ದಕ್ಕಿದ್ದಂತೆ ಫೋನ್ ಬರುತ್ತೆ ನನಗೆ, ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ನೀವು ಬರಬೇಕು ಅಂತ. ನಾನು ಮೊನ್ನೆ ವಿಡಿಯೋ ಮಾಡಿದ್ದೆ ನಿಮಗೆ, ಬ್ರಹ್ಮೋಪದೇಶದ ವಿಡಿಯೋ ಮಾಡಿದ್ದೆ. ಇಲ್ಲ, ನನಗೆ ಆವತ್ತು ನನ್ನ ತಾಯಿ ಮನೆಯಲ್ಲಿ ಫಂಕ್ಷನ್ ಇದೆ, ನಾನು ಹೋಗಲೇಬೇಕು ಅಂದಾಗ, ಇಲ್ಲ ಹಾಗಾದರೆ ನೀನು ಬರಲೇಬೇಕು. ನಾನು ನೀವು ತಾವು ಅಂತಲೇ ಮಾತಾಡ್ಕೋತೀನಿ. ಅವರು ನಂಗೆ ನೀನು ಅಂತಾರೆ, ನಾನು ಅವ್ರಿಗೆ ನೀನು ಅಂತೇನೆ. ಅದು ಪ್ರೀತಿ. ಹಾಗೆ
ಹೋಗ್ಲಿಕ್ಕಂತೂ ಆಗಲ್ಲ. ಅಷ್ಟು ದೂರ ಹೆಂಗೆ ಹೋಗೋದು ಸುಮ್ಮನೆ, ಮತ್ತೆ ಏನು ಇಲ್ಲದೆ ಇದ್ಕೊಂಡು ಹೋಗೋದು ಹೇಗೆ ಮಾಡಲಿ ರಾಯರೇ? ಅಷ್ಟು ಪ್ರೀತಿ ವಿಶ್ವಾಸದಿಂದ ಕರಿತಾ ಇದ್ದಾಳೆ. ಆಯಿತು, ಹೋದ್ರೆ ಆಯಿತು, ಯಾವಾಗಾದರೂ ಒಂದಿನ ಅಂತ ಸುಮ್ಮನಾದೆ. ಆದರೆ ಅದೇನೋ ಗೊತ್ತಿಲ್ಲ, ಬೇರೆ ಕಡೆ ಹೋಗುವಂಥ ಕೆಲಸ ಇತ್ತು ನನಗೆ. ಆಗ ಅವ್ರಿಗೆ ಫೋನ್ ಮಾಡಿ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ, ನನಗೆ ಸಂಜೆ ಬಸ್ಸು ರೀಚ್ ಮಾಡಿಸ್ತೀರಾ ಅಂತ ಕೇಳಿದಾಗ, ಅಯ್ಯೋ ಮಾಡಿಸ್ತೀರಾ ಏನು, ನಾವು ಮಾಡಿಸ್ತೀವಿ ಬನ್ನಿ. ಆ ಮಾತಲ್ಲಿ ನೋಡಿ, ಉಪಕಾರ ಮಾಡಿದವರು ಇವತ್ತು ಎಷ್ಟೋ ಜನ ಮರೀತಾರೆ, ಆದರೆ ಆ ಹೆಣ್ಣು ಮಗಳು ಮರೀಲಿಲ್ಲ. ನಿಮಗೆ ಮುಂಚೆ ಫ್ರೆಂಡ್ಶಿಪ್ ಇತ್ತು? ಇಲ್ಲ. ಫ್ರೆಂಡ್ಶಿಪ್ ಇದ್ದವರು ಹೊದ್ದಾಗ ಹಾಕ್ತಾರೆ, ದುಡ್ಡು ತೊಗೊಂಡು ಮೋಸ ಮಾಡ್ತಾರೆ, ಮಾತಾಡಿಯೂ ಮೋಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗೆ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿತೀನಿ, ಕಾರ್ ಬರುತ್ತೆ ನನ್ನ ಕರ್ಕೊಂಡು ಹೋಗೋಕ್ಕೆ, ಕಾರ್ ಮೇಲೆ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನಾನು ಇನ್ನೇನು ಅವ್ರ ಮನೆ ಹೊಸ್ಲ ಹತ್ರ ಹಿಂದ್ಗಡೆ ಕಾಲಿಟ್ಟಿದ್ದೀನಿ, ನನ್ನ ಫ್ರೆಂಡು, ಆ ಹೆಣ್ಣುಮಗಳು ರಾಯರ ಭಕ್ತರು, ಅದು ಎಷ್ಟು ಖುಷಿ, ಎಷ್ಟು ಸಂಭ್ರಮ. ನಾ ಬಂದಿದ್ದಂದ್ರೆ ತನ್ನ ಒಡ ಹುಟ್ಟಿದವ್ರು ಬಂದಿದ್ದರೂ ಅಷ್ಟು ಖುಷಿ ಪಡ್ತಿರ್ಲಿಲ್ವೇನೋ ಆ ಹೆಣ್ಮಗಳು. ಅಷ್ಟು ಖುಷಿಪಟ್ಲು. ನನಗೆ ಬಾಗ್ಲೇ ನಿತ್ತೊಳಿಗೆ ಆ ಮುಖ ನೋಡಿದಾಗಲೇ ಅಯ್ಯೋ ದೇವ್ರು ಎಷ್ಟು ಖುಷಿ ಪಡ್ತಾ ಇದ್ದಾಳಪ್ಪ. ಇಲ್ಲಪ್ಪ ಇಲ್ಲ, ನೀನು ಬಂದಿದ್ದಿದೆಯಲ್ಲ, ರಾಯರು ಕಳಿಸ್ಕೊಟ್ಟಿರು, ತುಂಬ ಮಾತಾಡೋದಿದೆ ನಿನ್ನ ಹತ್ರ, ನನ್ನ ರಾಯರ ವಿಷಯನ ತುಂಬ ಹೇಳೋದಿದೆ, ಅದು ಎಲ್ಲರ ಹತ್ರನೂ ಹೇಳೋಕ್ಕಾಗಲ್ಲ, ಅದು ನಿನ್ನ ಹತ್ರನೇ ಹೇಳೋದು ಅಂಥೇಳಿ ನನ್ನ ಹೆಗ್ಲ ಮೇಲೆ ಕೈ ಇಟ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾಳೆ. ನಾನು ಹೇಳಿದೆ, ನಾನಲ್ಲ ಕಣೆ ನಿನಗೆ ಸಹಾಯ ಮಾಡಿರೋದು, ಅಂದು ಆವತ್ತಷ್ಟು ಸಹಾಯ ಮಾಡಿಸಿದ್ಯಲ್ವ ನೀನು, ನಾನಲ್ಲ ಕಣೆ ನಿನಗೆ ಅವ್ರು ಮಾಡಿರೋದು. ಇರ್ಬೋದು ಅವರೇ ಮಾಡಿದ್ದು, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಆದರೆ ಅದು ಒಳ್ಳೇದು ಮಾಡೋಕ್ಕೆ ಮೂಲ ಕಾರಣ ಯಾರು? ನೀನಲ್ವಾ? ನೀನು ಅವತ್ತು ಕೈ ಹಿಡಿದಿಲ್ವಾ? ಅವತ್ತು ರಾಯರಿಲ್ಲ ಅಂತ ಹತ್ತಂಥ ಹೆಣ್ಣುಮಗಳು ಇವತ್ತು ರಾಯರು ನನಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಂತ. ಸರಿ, ಎಷ್ಟು ಸಂಭ್ರಮ, ಎಷ್ಟು ಖುಷಿ. ಮಗ ಹೋಗಿ ಅಡುಗೆ ಮಾಡ್ತಾನೆ, ತಾಯಿ ನನಗೆ ಏನು ತಿನ್ನಕ್ಕೆ ಬೇಕು, ಉಣ್ಣಕ್ಕೆ ಬೇಡ ಅಂದರೂ ಕೇಳ್ತಾ ಇಲ್ಲ, ಅಷ್ಟು ಪ್ರೀತಿ ವಿಶ್ವಾಸ. ಎಲ್ಲ ರಾಯರ ವಿಷಯ ಏನೇನಾಯಿತು ಎಲ್ಲ ಹೇಳ್ಕೊತಾಳೆ, ಅಷ್ಟು ಖುಷಿ ಪಡ್ತಾ ಇದ್ದಾಳೆ. ಇನ್ನೂ ಮತ್ತೆ ಮಾತಾಡಿದ್ದು ಸಾಕಾಗಲ್ಲ ಅಂತ, ಮಾತಾಡಿದ್ದು ಸಾಕಾಗಿಲ್ಲ, ನೀವು ಬಂದು ಟೈಮ್ ಸರಿ ಇಲ್ಲ ಅಂತ, ಟೈಮ್ ಕಡಿಮೆ ಆಗೋಯ್ತು ಬಂದಿದ್ದು ಅಂತ, ಅಷ್ಟು ಪ್ರೀತಿಯಿಂದ ನನಗೆ ಉಡಿ ತುಂಬಿಸಿ, ಅಷ್ಟು ಪ್ರೀತಿಯಿಂದ ಮತ್ತೆ ಪುನಃ ಬಂದು ನನ್ನನ್ನು ಬಸ್ಸಿಗೆ ರೀಚ್ ಮಾಡಿಸಿ, ತಾಯಿ ಮಗ ಇಬ್ಬರು ಬಂದು ನನ್ನನ್ನು ಕಳಿಸ್ಕೊಟ್ಟು ಹೋಗ್ತಾರೆ. ಇದು ರಾಯರ ಭಕ್ತರು. ನಮ್ಮ ಫ್ರೆಂಡ್ ಅಂದ ಮಟ್ಟಕ್ಕೆ ಅಲ್ಲ. ಫ್ರೆಂಡ್ ಅಂದರೂ ಏನು ಇವತ್ತು ಮೋಸ ಮಾಡಬಾರ್ದು ಅಂತೇನಿಲ್ಲ, ಅಥವಾ ಮರಿಬಾರ್ದು ಅಂತೇನಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ರಾಯರ ಭಕ್ತರಂದ್ರೆ ಹಿಂಗಿರಬೇಕು. ಯಾರಾದರೂ ಉಪಕಾರ ಮಾಡಿದಿದ್ರೆ ನೆನೆಸಿ, ಅಪಕಾರ ಅಂತೂ ಖಂಡಿತ ಮಾಡಬೇಡಿ. ಉಪಕಾರ ಮಾಡಿದವರಿಗೆ ನೀವೇನು ಕೊಡೋಕ್ಕಾಗಿಲ್ಲ ಅಂದ್ರೆ ಒಂದು ನಗು ಕೊಡಿ ಸಾಕು. ಅವ್ರು ಸಿಕ್ಕಿದಾಗ ಒಂದು ಮಾತಾಡಿ, ಹೇಗಿದ್ದೀರಿ, ಆರಾಮಾಗಿದ್ದೀರಾ ಅಂತ ಕೇಳಿ ಸಾಕು. ಅದೇನು ನೀವು ನೋಡದೆ